ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸೂಟಬಲ್ ಲಿಂಕರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳೇನಿದಾವೋ ಇವೆಲ್ಲವೂ ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ, ಅಂದರೆ ಮೇನ್ ಎಕ್ಸಾಮ್ ಇರ್ಬೋದು, ಪ್ರಿಪರೇಟರಿ ಎಕ್ಸಾಮ್ ಇರ್ಬೋದು, ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಇರ್ಬೋದು, ಅಲ್ಲಿಂದ ತೆಗೆದುಕೊಂಡಿರ್ತಕ್ಕಂತಹ ಕ್ವಶನ್ಸ್ಗಳಾಗಿದ್ದಾವೆ. ಫಸ್ಟ್ ಕ್ವಶನ್ ನೋಡಿ, ಸುರೇಶ್ ಕಮ್ಸ್ ಟು ಸ್ಕೂಲ್ ಅರ್ಲಿ ಡ್ಯಾಶ್ ಹಿಸ್ ಫ್ರೆಂಡ್ ಡಸಂಟ್. ನೋಡಿ, ಸುರೇಶ್ ಬೇಗನೆ ಸ್ಕೂಲಿಗೆ ಬರ್ತಾನೆ, ಅವನ ಫ್ರೆಂಡ್ ಬೇಗ ಬರೋದಿಲ್ಲ. ಇಲ್ಲಿ ಅಪೋಸಿಟ್ ಇರೋದ್ರಿಂದ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ, ಸೊ ಇಲ್ಲಿ ನಾವು ಬಟ್ ಅಂತಕ್ಕಂಥದ್ದನ್ನು ಯೂಸ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೆಕೆಂಡ್ ಒನ್, ದಿಸ್ ಈಸ್ ದ ಸ್ಕೂಲ್ ಡ್ಯಾಶ್ ಐ ಸ್ಟಡೀಡ್ 6th and 7th ಸ್ಟ್ಯಾಂಡರ್ಡ್ ಅಂತ ಇದೆ. ಸೊ ಇಲ್ಲಿ ನಾವು ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಹಾಗಾಗಿ ನೋಡಿ, ಎರಡನ್ನ ಕನೆಕ್ಟ್ ಮಾಡಬೇಕು ನಾವು, ಎರಡು ಸೆಂಟೆನ್ಸನ್ನು. ವೇರ್ ಅಂತಕ್ಕಂತಹ ಕಂಜಂಕ್ಷನ್ ಅನ್ನು ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳೇ. ನೋಡಿ, ಇದು ಕ್ವಶನಿಂಗ್ ವರ್ಡ್ ಆಗಿರೋದಿಲ್ಲ ವಿದ್ಯಾರ್ಥಿಗಳೇ, ಕಂಜಂಕ್ಷನ್ ಆಗಿ ವೇರ್ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ. ಅಂದರೆ ಇದೇ ಶಾಲೆ ನಾನು ಎಲ್ಲಿ ಓದಿದ್ದಲ್ವಾ 6th and 7th ಸ್ಟ್ಯಾಂಡರ್ಡ್, ಅದೇ ಇದು ಶಾಲೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಥರ್ಡ್ ಕ್ವಶನ್, ಟೈಮ್ ಡ್ಯಾಶ್ ಟೈಡ್ ವೇಟ್ಸ್ ಫಾರ್ ನನ್ ಅಂತ ಇದೆ ವಿದ್ಯಾರ್ಥಿಗಳೇ. ತುಂಬಾ ಜನಪ್ರಿಯವಾಗಿರ್ತಕ್ಕಂತಹ ಒಂದು ಗಾದೆ ಮಾತಿದು. ಇಲ್ಲಿ ಟೈಮ್ ಆ್ಯಂಡ್ ಟೈಡ್ ಅಂತಕ್ಕಂತಹ ಆ್ಯಂಡ್ ಅನ್ನು ಯೂಸ್ ಮಾಡ್ತೇವೆ. ರವಿ ಬಾಟ್ ಫ್ರೆಶ್ ಫ್ರೂಟ್ಸ್ ಡ್ಯಾಶ್ ವೆಜಿಟೇಬಲ್ಸ್. ನೋಡಿ, ಇಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎರಡನ್ನ ಪರ್ಚೇಸ್ ಮಾಡಿದವನು ಅಂತ ಬರಬೇಕಾಗಿದೆ. ಸೊ ಇಲ್ಲಿ ಎರಡನ್ನ ಕನೆಕ್ಟ್ ಮಾಡಬೇಕು, ಎರಡು ವರ್ಡ್ಸನ್ನ ಆ್ಯಂಡ್ ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ನೋಡಿ, ಇಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎರಡು ವರ್ಡ್ಸನ್ನು ಇಲ್ಲಿ ಕನೆಕ್ಟ್ ಮಾಡಲಾಗ್ತಾ ಇದೆ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಎರಡು ಸೆಂಟೆನ್ಸ್ಗಳನ್ನು ಇವು ಕನೆಕ್ಟ್ ಮಾಡ್ತವೆ, ಕೆಲವೊಂದು ಸಂದರ್ಭದಲ್ಲಿ ಎರಡು ವರ್ಡ್ಸ್ಗಳನ್ನು ಕನೆಕ್ಟ್ ಮಾಡ್ತಾ ಇರ್ತವೆ. ಫೋರ್ತ್ ಒನ್ ನೋಡಿ, ಮೈ ಆಂಬಿಷನ್ ಈಸ್ ಟು ಬಿಕಮ್ ಎ ಡಾಕ್ಟರ್ ಬಿಕಾಸ್ ಐ ವಾಂಟ್ ಟು ಸರ್ವ್ ದ ಪೂರ್ ಡ್ಯಾಶ್ ದ ನೀಡಿ. ಎಸ್ ವಿದ್ಯಾರ್ಥಿಗಳೇ, ಪುವರ್ ಬಡ ಜನರನ್ನ ಮತ್ತು ಅವಶ್ಯಕತೆ ಇರೋರನ್ನ ಅಂತ ಬರಬೇಕು. ಸೊ ಆ್ಯಂಡ್ ಅಂತಕ್ಕಂಥದ್ದು ಕರೆಕ್ಟು. ಇಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ, ಬಿಕಾಸ್ ಅಂತಕ್ಕಂಥದ್ದನ್ನ ಮೈ ಆಂಬಿಷನ್ ಈಸ್ ಟು ಬಿಕಮ್ ಅ ಡಾಕ್ಟರ್ ಮುಂದೆ ಕೊಡ್ತಕ್ಕಂಥದ್ದು ರೀಸನ್ ಆಗಿದೆ. ಯಾಕೆಂದರೆ ಐ ವಾಂಟ್ ಟು ಸರ್ವ್ ದ ಪುವರ್ ಆ್ಯಂಡ್ ದ ನೀಡಿ ಅಂತ. ಸೊ ಇಲ್ಲಿ ಬಿಕಾಸ್ ಕಂಜಂಕ್ಷನ್ ಅನ್ನ ಗಮನಿಸಬಹುದು. ವಿ ಫೌಂಡ್ ಅ ಹೋಟೆಲ್ ಡ್ಯಾಶ್ ಇಟ್ ವಾಸ್ ಕ್ಲೋಸ್ಡ್. ಎಸ್, ನಮಗೆ ಒಂದು ಹೋಟೆಲ್ ಸಿಕ್ತು, ಆದರೆ ನೋಡಿ ಆ ಒಂದು ಹೋಟೆಲ್ ಏನಾಗಿದೆ, ಕ್ಲೋಸ್ ಆಗಿದೆ. ಆದರೆ ಅಂತಕ್ಕಂಥದ್ದು ಬಟ್ ಅನ್ನೋದು ಸರಿಯಾದ ಆನ್ಸರ್. ಕುವೆಂಪು ವಾಸ್ ದ ಪೋಯೆಟ್ ಡ್ಯಾಶ್ ರೋಟ್ ದ ರಾಮಾಯಣ ದರ್ಶನಂ. ಎಸ್, ಇಲ್ಲಿ ನಾವು ಕುವೆಂಪು ಅವರ ಬಗ್ಗೆ ಕನೆಕ್ಟಿಂಗ್ ವರ್ಡನ್ನು ಹಾಕಬೇಕಾಗುತ್ತೆ. ಹೂ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ, ಇದು ಕೂಡ WH ವರ್ಡ್ ಆಗಿದ್ರೂ ಕೂಡ ಇದು ಕ್ವಶನಿಂಗ್ ವರ್ಡ್ ಆಗಿರೋದಿಲ್ಲ, ಕಂಜಂಕ್ಷನ್ ಆಗಿ ಕೆಲಸ ಮಾಡುತ್ತೆ. ಕುವೆಂಪು ವಾಸ್ ದ ಪೋಯೆಟ್ ಹೂ ರೋಟ್ ದ ರಾಮಾಯಣ ದರ್ಶನಂ. ಇನ್ನು ಸೆವೆಂತ್ ಒನ್, ಸಾಯಿ ಕೃಷ್ಣ ಈಸ್ ಪುವರ್ ಡ್ಯಾಶ್ ಹೆಲ್ಪ್ಫುಲ್ ಟು ದ ನೀಡಿ ಪೀಪಲ್. ಎಸ್ ನೋಡಿ, ಸಾಯಿ ಕೃಷ್ಣ ತುಂಬ ಬಡವ ಇದ್ದಾನೆ, ಆದರೂ ಕೂಡ ಅವನೇನು ಮಾಡ್ತಾ ಇದ್ದಾನೆ, ಅವಶ್ಯಕತೆಯವರಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಎರಡು ಆಪೋಸಿಟ್ ಆಗಿದ್ದಾವೆ. ಸೊ ಇಲ್ಲಿ ಬಟ್ ಅನ್ನು ಯೂಸ್ ಮಾಡಿ ವಿದ್ಯಾರ್ಥಿಗಳೇ. ಸಾಯಿ ಕೃಷ್ಣ ಈಸ್ ಪುವರ್ ಬಟ್ ಹೆಲ್ಪ್ಫುಲ್ ಟು ದ ನೀಡಿ ಪೀಪಲ್. 8th ಒನ್, ವಿ ಶುಡ್ ಗೋ ಟು ಹುಬ್ಳಿ ಬೈ ಟ್ರೈನ್ ಡ್ಯಾಶ್ ಬಸ್ ಅಂತ ಇದೆ. ಟ್ರೈನ್ ಮೂಲಕ ಅಥವಾ ಬಸ್ ಮೂಲಕ ಹುಬ್ಳಿಗೆ ಹೋಗಬೇಕು ಅಂತಕ್ಕಂಥದ್ದು. ಸೊ ಆರ್ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. 9th ಒನ್, ವಿನಯ್ ಸೆಡ್ ಟು ವರುಣ್ ಕ್ಯಾಚ್ ಮೀ ಡ್ಯಾಶ್ ಯು ಕ್ಯಾನ್ ಅಂತ ಇದೆ. ಇಫ್ ಯು ಕ್ಯಾನ್, ನಿನ್ನ ಕಡೆಯಿಂದ ಸಾಧ್ಯ ಆದರೆ ಅಂತಕ್ಕಂತಹ ಮೀನಿಂಗ್ ಬರ್ತಾ ಇದೆ. ಇನ್ನು 10th ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ, ಅಜಯ್ ವಾಸ್ ಸೆಲೆಕ್ಟೆಡ್ ಟು ಟೇಕ್ ಪಾರ್ಟ್ ಇನ್ ದ ಕಾರ್ ರೇಸ್. ಹಿ ಗ್ಲಾಡ್ಲಿ ವೆಂಟ್ ಟು ದ ಪ್ಲೇಸ್ ಡ್ಯಾಶ್ ದ ರೇಸ್ ವಾಸ್ ಟು ಟೇಕ್ ಪ್ಲೇಸ್. ಎಸ್ ನೋಡಿ, ಆ ಒಂದು ಪ್ಲೇಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ವೇರ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರೋ ಕನೆಕ್ಟಿಂಗ್ ವರ್ಡ್ ಆಗುತ್ತೆ. ದೇ ಕೆನಾಟ್ ವಿನ್ ದ ಮ್ಯಾಚ್ ದೇ ಪ್ಲೇ ಆ್ಯಸ್ ಎ ಟೀಮ್. ಅವರು ಒಂದು ವೇಳೆ ಟೀಮ್ ಆಗಿ ಆಡದೇ ಇದ್ದರೆ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಅನ್ಲೆಸ್ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗುತ್ತೆ. ಅನ್ಲೆಸ್, ದೇ ಕೆನಾಟ್ ವಿನ್ ದ ಮ್ಯಾಚ್ ಅನ್ಲೆಸ್ ದೇ ಪ್ಲೇ ಆ್ಯಸ್ ಎ ಟೀಮ್. 12th ಒನ್, ವಿ ಕುಡಂಟ್ ರೀಚ್ ಇನ್ ಟೈಮ್ ಡ್ಯಾಶ್ ಹಿ ಮಿಸ್ಡ್ ದ ಬಸ್. ಇಲ್ಲಿ ವಿ ಬರಬಾರ್ದು, ಹಿ ಬರಬೇಕು ವಿದ್ಯಾರ್ಥಿಗಳೇ. ಹಿ ಕುಡಂಟ್ ರೀಚ್ ಇನ್ ಟೈಮ್, ಹಿ ಮಿಸ್ಡ್ ದ ಬಸ್. ಸೊ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ ವಿದ್ಯಾರ್ಥಿಗಳು. ಅವನು ಇನ್ ಟೈಮ್ಗೆ ರೀಚ್ ಆಗಲಿಲ್ಲ, ಅದಕ್ಕೆ ಬಸ್ಸನ್ನು ಮಿಸ್ ಮಾಡಿಕೊಂಡ. ನೋಡಿ ವಿದ್ಯಾರ್ಥಿಗಳೇ, ಇದೇ ಸೆಂಟೆನ್ಸ್ ಒಂದು ವೇಳೆ ಮೊದಲಿಗೆ ಹಿ ಅಂತ ಬಂದು ಹಿ ಮಿಸ್ಡ್ ದ ಬಸ್ ಅಂತ ಬರುತ್ತೆ ಅಂದ್ಕೊಳ್ಳಿ, ಈ ಸೆಂಟೆನ್ಸ್ ಈ ಕಡೆ ಇರುತ್ತೆ, ಆಮೇಲೆ ಡ್ಯಾಶ್ ಇದೆ ಅಂದ್ಕೊಳ್ಳಿ. ಹಿ ಮಿಸ್ಡ್ ದ ಬಸ್ ಡ್ಯಾಶ್ ಹಿ ಕುಡಂಟ್ ರೀಚ್ ಇನ್ ಟೈಮ್ ಅಂತ ಇದೆ. ಸೊ ನಾವು ಇಲ್ಲೇನು ಕನೆಕ್ಟಿಂಗ್ ವರ್ಡನ್ನು ಯೂಸ್ ಮಾಡಬೇಕು, ಆಗ ಸೋ ಅನ್ನು ಯೂಸ್ ಮಾಡೋ ಹಾಗಿಲ್ಲ. ಹಿ ಮಿಸ್ಡ್ ದ ಬಸ್ ಬಿಕಾಸ್ ಅಂತಕ್ಕಂಥದ್ದು ಆಗ ಸರಿ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ನೋಡಿ, ಸಂದರ್ಭಕ್ಕೆ ತಕ್ಕ ಹಾಗೆ ನಾವೇನು ಮಾಡಬೇಕಾಗುತ್ತೆ, ಕನೆಕ್ಟಿಂಗ್ ವರ್ಡನ್ನು ಚಾಯ್ಸ್ ಮಾಡಬೇಕು. ಇನ್ನು ರವೀಶ್ ವೆಂಟ್ ಟು ಮಾರ್ಕೆಟ್ ಡ್ಯಾಶ್ ಹಿ ಡಿಡೆಂಟ್ ಪರ್ಚೇಸ್ ಎನಿಥಿಂಗ್. ರವೀಶ್ ಏನು ಮಾಡಿದ್ದಾನೆ, ಮಾರ್ಕೆಟ್ ಹೋಗಿದ್ದಾನೆ, ಆದರೆ ಅವನೇನು ಪರ್ಚೇಸನ್ನು ಮಾಡಿಲ್ಲ, ಹಾಗೆ ಬಂದಿದ್ದಾನೆ. ಸೊ ಇಲ್ಲಿ ಬಟ್ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. 14th ಒನ್, ರವಿ ಕುಡ್ ನಾಟ್ ರೀಚ್ ಇನ್ ಟೈಮ್ ಡ್ಯಾಶ್ ಹಿ ಮಿಸ್ಡ್ ದ ಬಸ್.
ಎಸ್, ಇಲ್ಲಿ ಮೇಲೆ 12ನೇ ಸೆಂಟೆನ್ಸ್ ಏನಿತ್ತೋ ಅದೇ ಇಲ್ಲಿ ಸೇಮ್ ಬರುತ್ತೆ. ಸೊ 15 ಐ ಡಿಡೆಂಟ್ ನೋ ಹಿಮ್ ಡ್ಯಾಶ್ ಐ ರೆಫ್ಯೂಸ್ ಟು ಟಾಕ್ ಟು ಹಿಮ್. ನನಗೆ ಅವ್ನು ಗೊತ್ತಿಲ್ಲ, ಅದಕ್ಕೆ ಅವನ ಜೊತೆ ನಾನು ಮಾತಾಡೋಕ್ಕೆ ರೆಫ್ಯೂಸ್ ಮಾಡಿದೆ ಅಂತ. ಸೊ ನೋಡಿ, ಐ ಡಿಡೆಂಟ್ ನೋ ಹಿಮ್ ಸೊ ಐ ರೆಫ್ಯೂಸ್ ಟು ಟಾಕ್ ಟು ಹಿಮ್. ಒಂದು ವೇಳೆ ಇದೇ ಸೆಂಟೆನ್ಸ್ ಫಸ್ಟ್ಗೆ ಬಂದಿತ್ತು ಅಂದ್ಕೊಳ್ಳಿ, ಐ ರೆಫ್ಯೂಸ್ಡ್ ಟು ಟಾಕ್ ಟು ಹಿಮ್ ಡ್ಯಾಶ್ ಅಂತ ಇರುತ್ತೆ, ನೆಕ್ಸ್ಟ್ ಐ ಡಿಡೆಂಟ್ ನೋ ಹಿಮ್ ಅಂತ ಇರುತ್ತೆ. ಆಗ ವಿದ್ಯಾರ್ಥಿಗಳೇ ಬಿಕಾಸ್ ಬರುತ್ತೆ. ನೋಡಿ, ನಾನು ಅವನ ಜೊತೆ ಮಾತನಾಡೋದನ್ನು ನಿರಾಕರಿಸಿದೆ ಯಾಕೆಂದರೆ ಐ ಡಿಡೆಂಟ್ ನೋ ಹಿಮ್, ಈ ರೀತಿ ಬರುತ್ತೆ ವಿದ್ಯಾರ್ಥಿಗಳೇ. 16th ಒನ್, ಬಾರ್ನ್ ಪೂರ್ ಈಸ್ ನಾಟ್ ಎ ಸಿನ್ ಡ್ಯಾಶ್ ಡೈಯಿಂಗ್ ಪೂರ್ ಈಸ್ ಎ ಸಿನ್. ಎಸ್, ಬಟ್ ಅಂತಕ್ಕಂಥದ್ದು ಸರಿಯಾಗಿರುವ ಕನೆಕ್ಟಿಂಗ್ ವರ್ಡ್. ಬಡವಾಗಿ ಹುಟ್ಟೋದು ಏನು ಪಾಪ ಅಲ್ಲ, ಬಟ್ ಬಡವಾಗಿ ಸಾಯೋದು ಪಾಪ ಅಂತಕ್ಕಂತಹ ಸೆಂಟೆನ್ಸ್ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳೇ, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ವಿದ್ಯಾರ್ಥಿಗಳು ಈ ರೀತಿಯ ಕ್ವಶನ್ ಬಂದಾಗ ನೀವೇನು ಮಾಡಬೇಕು ಅಂದರೆ, ಯಾವ ವರ್ಡನ್ನು ಕೊಟ್ಟಿರ್ತಾರೋ ಆ ವರ್ಡ್ಗೆ ಸೂಟೇಬಲ್ ಆಗಿರ್ತಕ್ಕಂತಹ ಒಂದು ಸಫಿಕ್ಸನ್ನು ಸೇರಿಸಬೇಕು ವಿದ್ಯಾರ್ಥಿಗಳೇ. ಇದನ್ನು ನೀವು ಸರಿಯಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ನೋಡ್ತಾ ಹೋಗೋಣ. ಇವೆಲ್ಲವೂ ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಯ ಕ್ವಶನ್ಸ್ ಆಗಿರ್ತವೆ. ಕೀಪ್ ಆನ್ ಟ್ರೈಯಿಂಗ್, ದೆರ್ ಈಸ್ ಆಲ್ವೇಸ್ ಎ ಸ್ಕೋಪ್ ಫಾರ್ ಇಂಪ್ರೂವ್ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ, ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಪ್ರಶ್ನೆ ಇದಾಗಿದೆ. ನೋಡಿ, ಇಲ್ಲಿ ಇಂಪ್ರೂವ್ಮೆಂಟ್ ಅಂತಕ್ಕಂತಹ ಏನು ಮಾಡ್ತಾ ಇದ್ದೇವೆ, ಸಫಿಕ್ಸನ್ನು ಇಲ್ಲಿ ತೆಗೆದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಇದೇ ರೀತಿ ನಾವು ಏನು ಮಾಡಬೇಕು ಅಂದರೆ ಸಫಿಕ್ಸ್ಗಳನ್ನು ಸೇರಿಸ್ತಾ ಹೋಗಬೇಕು ಸೂಟೇಬಲ್ ಆಗಿರೋದನ್ನು. ಸೆಕೆಂಡ್ ಒನ್, ದ ಸೈಂಟಿಸ್ಟ್ಸ್ ವರ್ ಡ್ಯಾಶ್ ಇನ್ ದೇರ್ ಎಫರ್ಟ್ಸ್ ಟು ಫೈಂಡ್ ಅ ಕ್ಯೂರ್ ಫಾರ್ ದ ಡಿಸೀಸ್ ಇದೆ. ಸಕ್ಸಸ್ಗೆ ವಿದ್ಯಾರ್ಥಿಗಳೇ ತುಂಬ ಸಿಂಪಲ್ ಇದೆ, ಸಕ್ಸಸ್ ಫುಲ್ ಅಂತಕ್ಕಂಥದ್ದು ಸರಿಯಾಗಿರುವ ವರ್ಡ್ ಆಗುತ್ತೆ. ಇನ್ನು ಕ್ರಿಕೆಟ್ ಈಸ್ ಎ ಡ್ಯಾಶ್ ಗೇಮ್ ಅಂತ ಇದೆ, ಗ್ಲೋರಿ ಅಂತ ಇದೆ, ಗ್ಲೋರಿಯಸ್ ಅನ್ನೋದು ಸರಿಯಾಗಿರುವ ಉತ್ತರ. ದ ಸನ್ಸೆಟ್ ಆಟ್ ಬಿಸಿಲೆ ಈಸ್ ಎ ಡ್ಯಾಶ್ ಸೈಟ್. ಎಸ್, ನೋಡಿ, ಸನ್ಸೆಟ್ ಅಂತಕ್ಕಂಥದ್ದು ಬ್ಯೂಟಿ ಅಂತ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ನೀವೇನೇ ಆನ್ಸರ್ನ ಕಮೆಂಟ್ ಮಾಡಿ, ತುಂಬ ಸಿಂಪಲ್ ಆಗಿದೆ, ಹಾಗಾಗಿ ಕಮೆಂಟ್ ದ ಆನ್ಸರ್. 5th ಒನ್, ದ ಫಿಸಿಕಲ್ ಎಜುಕೇಷನ್ ಟೀಚರ್ ಸ್ಟ್ರೆಸ್ಡ್ ದ ಡ್ಯಾಶ್ ಆಫ್ ಫಿಸಿಕಲ್ ಎಕ್ಸಸೈಸ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಇಂಪಾರ್ಟೆಂಟ್ ಅಂತ ಇದೆ, ನಾವು ಇದನ್ನು ಇಂಪಾರ್ಟೆನ್ಸ್ ಅಂತ ಬರಿಬೇಕು, ಇಂಪಾರ್ಟೆನ್ಸ್. 6th, ದ ಲೆವೆಲ್ ಆಫ್ ಡ್ಯಾಶ್ ಈಸ್ ಹೈ ಇನ್ ರೀಸೆಂಟ್ ಇಯರ್ಸ್ ಅಂತ ಇದೆ. ಪೊಲ್ಯೂಟ್ ಇದೆ ವಿದ್ಯಾರ್ಥಿಗಳೇ, ಪೊಲ್ಯೂಷನ್. ನೋಡಿ, ಷನ್ ಅಂತಕ್ಕಂತಹ ಒಂದು ಸಫಿಕ್ಸನ್ನು ಯೂಸ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ 7th ಒನ್, ದ ಆರ್ಟ್ ಆಫ್ ಡ್ಯಾಶ್ ಈಸ್ ಟು ಎಜುಕೇಟ್ ದ ಹಾರ್ಟ್ ಇದೆ. ಎಜುಕೇಟ್ ಇದೆ ವಿದ್ಯಾರ್ಥಿಗಳೇ, ಎಜುಕೇಷನ್ ಅನ್ನೋದು ಸರಿಯಾಗಿರುವ ವರ್ಡ್ ಆಗುತ್ತೆ, ಎಜುಕೇಷನ್. ವಿಶ್ವನಾಥ್ ಡ್ಯಾಶ್ ಇನ್ ಎ ಗವರ್ನಮೆಂಟ್ ಸ್ಕೂಲ್ ಅಂತ ಇದೆ. ವಿದ್ಯಾರ್ಥಿಗಳೇ, ಈ ಕ್ವಶನ್ ಇಲ್ಲಿ ಬರಬಾರ್ದು, ಇದು ಸಬ್ಜೆಕ್ಟ್ ವರ್ಬ್ಗೆ ಸಂಬಂಧಪಟ್ಟಂಥದ್ದು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಥವಾ ಸೂಟೇಬಲ್ ವರ್ಬ್ ಫಾರ್ಮ್ ಹೆಂಗೆ ಹೇಳ್ತಾರೋ ಅಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಎಕ್ಸೆಪ್ಷನ್ ಆಗಿ ಮಿಸ್ ಆಗಿ ಬಂದಿದೆ. ನೋಡಿ, ಇದನ್ನು ಕೂಡ ಹೇಳ್ಬಿಡ್ತೀನಿ. ವಿಶ್ವನಾಥ್ ಸಿಂಗ್ಯುಲರ್ ಆಗಿರೋದ್ರಿಂದ ವರ್ಬ್ ಯಾವಾಗಲೂ ಕೂಡ, ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಸೆಂಟೆನ್ಸ್, ಹಾಗಾಗಿ ವರ್ಕ್ಸ್ ಅಂತ ಬರಿಬೇಕು. ವರ್ಬ್ಗೆ ಎಸ್ ಅನ್ನು ಸೇರಿಸ್ತೇವೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 9th ಒನ್, ವಿ ಶುಡ್ ನಾಟ್ ಟೇಕ್ ಡ್ಯಾಶ್ ಅಫೆಕ್ಟಿಂಗ್ ಅದರ್ಸ್ ಅಂತ ಇದೆ. ಡಿಸೈಡ್ ಇದೆ ವಿದ್ಯಾರ್ಥಿಗಳೇ, ಇದನ್ನು ನಾವು ಡಿಸಿಷನ್ ಅಂತ ಬರಿಬೇಕಾಗುತ್ತೆ. 10th ಒನ್, ದ ಗರ್ಲ್ ವಾಸ್ ಹ್ಯಾಪಿ ವಿತ್ ಡ್ಯಾಶ್ ಶಿ ಗಾಟ್. ಅಪ್ರಿಷಿಯೇಟ್ ಇದೆ ವಿದ್ಯಾರ್ಥಿಗಳೇ, ಅಪ್ರಿಷಿಯೇಷನ್. ನೋಡಿ ಯಾವ ರೀತಿ ಸಫಿಕ್ಸ್ಗಳನ್ನು ಸೇರಿಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು. 11th ಒನ್, ವಿ ಶುಡ್ ಆಲ್ವೇಸ್ ಬಿ ಕಾನ್ಫಿಡೆಂಟ್ ಆಫ್ ಅವರ್ ಏಬಲ್ ಅಂತ ಇದೆ ವಿದ್ಯಾರ್ಥಿಗಳೇ, ಎಬಿಲಿಟಿ. 12th ಒನ್, ದ ಆಫೀಸರ್ ಗೇವ್ ರಿಸೈನ್ ಲೆಟರ್ ಟು ಹಿಸ್ ಬಾಸ್ ಅಂತ ಇದೆ, ರೆಸಿಗ್ನೇಷನ್. ನೋಡಿ ಯಾವ ರೀತಿ ಸಫಿಕ್ಸನ್ನು ಇಲ್ಲೆಲ್ಲ ಕಡೆ ಸೇರಿಸ್ತಾ ಇದೆ. 13th, ಹರೀಶ್ ಈಸ್ ನೋನ್ ಫಾರ್ ಹಿಸ್ ಸಿನ್ಸಿಯರ್ ಅಂತ ಇದೆ ವಿದ್ಯಾರ್ಥಿಗಳೇ, ಸಿನ್ಸಿಯಾರಿಟಿ ಅಂತ ಬರಬೇಕು, ಸಿನ್ಸಿಯಾರಿಟಿ. 14th ಒನ್, ಇನ್ ಮೈ ಸನ್ ಸ್ಕೂಲ್ ಆ್ಯನ್ಯುವಲ್ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಪ್ರೋಗ್ರಾಮ್ ಟುಕ್ ಪ್ಲೇಸ್ ಎಸ್ಟರ್ಡೇ ಅಂತ ಇದೆ. ಇದಕ್ಕೆ ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಇನ್ನು ನೆಕ್ಸ್ಟ್ ನೋಡಿ, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಂಡುಹಿಡಬೇಕು. ನೋಡಿ, ಹೆಚ್ಚಾಗಿ ವಿದ್ಯಾರ್ಥಿಗಳೇ ಎಕ್ಸಾಮಲ್ಲಿ ಇಲ್ಲಿವರೆಗೂ ನಾನು ಗಮನಿಸಿದಂತೆ ಹೆಚ್ಚಾಗಿ ಅಡ್ಜೆಕ್ಟಿವನ್ನು ಕೇಳಿರ್ತಾರೆ, ಇಲ್ಲಾಂದರೆ ಎಡ್ವರ್ಬನ್ನು ಕೇಳಿರ್ತಾರೆ, ಅಥವಾ ನೌನನ್ನು ಕೇಳಿರ್ತಾರೆ.
ರೀಸೆಂಟಾಗಿ ಕೇಳಿರ್ತಕ್ಕಂತಹ ಪ್ರಿಪ್ರೇಟರಿ ಎಕ್ಸಾಮಿನೇಷನಲ್ಲಿ ಪ್ರೊನೌನನ್ನು ಕೇಳಿದರು ವಿದ್ಯಾರ್ಥಿಗಳೇ. ಸೊ ಈ ರೀತಿ 4 ಟಾಪಿಕ್ ಬಹಳಷ್ಟು ಇಂಪಾರ್ಟೆಂಟ್ ಅಂದ್ಕೊಳ್ಳಿ. ಅದರಲ್ಲಿ ಮೊದಲಿನ 3 ಟಾಪಿಕ್ ಮೇಲೇ ಅನೇಕ ಪ್ರಶ್ನೆಗಳು ಬಂದಿರೋದು, ಅದರಲ್ಲೂ 50% ಅಬ್ಜೆಕ್ಟಿವ್ ಮೇಲೇ ಬಂದಿದ್ದಾವೆ ವಿದ್ಯಾರ್ಥಿಗಳೇ. ಈಗ ಈ ಒಂದು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸಮಿತ್ ಈಸ್ ವೆರಿ ಕೈಂಡ್ ಅಂತ ಇದೆ ವಿದ್ಯಾರ್ಥಿಗಳೇ. ಗಮನಿಸಿ, ಈ ಕೈಂಡ್ ಅಂತಕ್ಕಂಥದ್ದು ಸಮಿತ್ನ ಬಗ್ಗೆ ಹೇಳ್ತಾ ಇದೆ. ಸಮಿತ್ ಅನ್ನೋದು ನೌನ್ ಆಗಿದೆ ಅಲ್ವಾ ವಿದ್ಯಾರ್ಥಿಗಳೇ. ಸೊ ನೌನ್ ಬಗ್ಗೆ ಯಾವುದಾದ್ರೂ ವರ್ಡ್ ಡಿಸ್ಕ್ರೈಬ್ ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳೇ, ಅದನ್ನು ನಾವು ಅಡ್ಜೆಕ್ಟಿವ್ ಅಂತ ಕರಿತೇವೆ. ಸೊ ಇಲ್ಲಿ ಈ ಒಂದು ಕೈಂಡ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿದೆ. ಸೆಕೆಂಡ್ ಒನ್, ದ ಸ್ಟೋರೀಸ್ ಆರ್ ಟೋಲ್ಡ್ ಇಂಟ್ರೆಸ್ಟಿಂಗ್ಲಿ. ಎಸ್ ನೋಡಿ, ಕಥೆಗಳನ್ನು ಹೇಳುವ ರೀತಿಲಿ ಯಾವ ರೀತಿ ಇದೆ ಅಂತ. ಟೋಲ್ಡ್ ಅಂದರೆ ವರ್ಬ್ ಆಗಿದೆ ವಿದ್ಯಾರ್ಥಿಗಳೇ. ಈ ವರ್ಬನ್ನು ಕುರಿತು ಇಂಟ್ರೆಸ್ಟಿಂಗ್ಲಿ ಅಂತಕ್ಕಂಥದ್ದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಈ ರೀತಿ ವರ್ಬನ್ನು ಡಿಸ್ಕ್ರೈಬ್ ಮಾಡಿದರೆ ಅದನ್ನು ನಾವು ಎಡ್ವರ್ಬ್ ಅಂತ ಕರಿತೇವೆ. ಥರ್ಡ್, ದ ಫುಡ್ ಈಸ್ ಸರ್ವ್ಡ್ ಕ್ವಿಕ್ಲಿ ಅಂತ ಇದೆ ನೋಡಿ. ಇಲ್ಲೂ ಅಷ್ಟೇ ಸರ್ವ್ಡ್ ಅನ್ನೋ ಒಂದು ವರ್ಬನ್ನು ಇದು ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಕ್ವಿಕ್ಲಿ ಎಲ್ವೈಯನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಬಹಳಷ್ಟು ಎಡ್ವರ್ಬ್ಗಳಲ್ಲಿ ಎಲ್ವೈಯಿಂದ ಎಂಡ್ ಆಗಿರ್ತವೆ. ಸೊ ನೀವು ಎಲ್ವೈಯನ್ನು ನೋಡಿದರೆ ಆಲ್ಮೋಸ್ಟ್ ಇದು ಎಡ್ವರ್ಬ್ ಅಂತ ಥಿಂಕ್ ಮಾಡಬಹುದು. ಸೊ ಇದು ಕೂಡ ಎಡ್ವರ್ಬ್ ಆಗಿದೆ ವಿದ್ಯಾರ್ಥಿಗಳೇ. ಫೋರ್ತ್ ಒನ್, ದ ಟೆಂಪಲ್ಸ್ ಆಟ್ ಹಂಪಿ ಆರ್ ಮ್ಯಾಗ್ನಿಫಿಷೆಂಟ್. ನೋಡಿ, ಇವು ಹಂಪಿಯಲ್ಲಿರ್ತಕ್ಕಂತಹ ದೇವಸ್ಥಾನಗಳ ಬಗ್ಗೆ ಮಾತನಾಡ್ತಕ್ಕಂತಹ ವರ್ಡ್ ಈ ಒಂದು ಮ್ಯಾಗ್ನಿಫಿಷೆಂಟ್ ಆಗಿದೆ. ಸೊ ದ ಟೆಂಪಲ್ಸ್ ಅನ್ನೋದೇನಾಗಿದೆ, ನೌನ್ ಆಗಿದೆ. ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂದರೆ ಅದು ಏನಾಗಿರುತ್ತೆ, ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ, ದಟ್ ಈಸ್ ಅಡ್ಜೆಕ್ಟಿವ್. ದ ಕೋಟಿಯರ್ಸ್ ಪ್ರೈಸ್ಡ್ ಹರ್ ಬ್ಯೂಟಿ. ಎಸ್ ವಿದ್ಯಾರ್ಥಿಗಳೇ, ನೋಡಿ ಇಲ್ಲಿ ಬ್ಯೂಟಿ ಅಂತಕ್ಕಂಥದ್ದು ಏನಿದೆನೋ ಇದು ನೌನ್ ಆಗಿರುತ್ತೆ, ನೆನಪಿರಲಿ. ಒಂದು ವೇಳೆ ಬ್ಯೂಟಿಫುಲ್ ಅಂತ ಬಂದರೆ ಅದು ಅಡ್ಜೆಕ್ಟಿವ್ ಆಗ್ತಾ ಇತ್ತು. ಬ್ಯೂಟಿಫೈ ಅಂತ ಬಂದರೆ ಅದು ವರ್ಬ್ ಆಗುತ್ತೆ ವಿದ್ಯಾರ್ಥಿಗಳೇ. ಸಿಕ್ಸ್ತ್ ಒನ್, ನೋಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ವೆಲ್ತ್ ಬಟ್ ಎವ್ರಿಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ವಿಸ್ಡಮ್. ಇದು ಕೂಡ ವಿದ್ಯಾರ್ಥಿಗಳೇ ವಿಸ್ಡಮ್ ಅಂತಕ್ಕಂತಹ ಪದ ಏನಿದೆನೋ ನೌನ್ ಆಗಿದೆ. ಸೆವೆಂತ್ ಒನ್, ವಿ ಶುಡ್ ಯೂಸ್ ಇಕೋ ಫ್ರೆಂಡ್ಲಿ ಥಿಂಗ್ಸ್. ನೋಡಿ ಎಲ್ವೈ ಇದೆ, ಆದರೆ ವಿದ್ಯಾರ್ಥಿಗಳೇ ಎಲ್ವೈ ಇದ್ದರೂ ಕೂಡ ಇದು ಎಡ್ವರ್ಬ್ ಆಗಿರೋದಿಲ್ಲ. ಇಲ್ಲಿ ವಸ್ತುಗಳ ಬಗ್ಗೆ ಈ ವರ್ಡ್ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ವಸ್ತುಗಳು ಅಂದ ತಕ್ಷಣ ನೌನ್ ಆಗುತ್ತೆ. ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡಿದರೆ ಅದು ಅಡ್ಜೆಕ್ಟಿವ್ ಆಗಿರುತ್ತೆ. ನೋಡಿ, ಕೆಲವೊಂದು ಸರಿ ಈ ಥರ ಎಕ್ಸೆಪ್ಷನ್ ಬಂದ್ಬಿಡ್ತವೆ. ಮೇಘನಾ ಈಸ್ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಬರಬೇಕಾಗಿತ್ತು ವಿದ್ಯಾರ್ಥಿಗಳು, ಇಲ್ಲಿ ಮಿಸ್ ಆಗಿದೆ. ಮೇಘನಾ ಈಸ್ ಕೈಂಡ್ ಹಾರ್ಟೆಡ್ ಪರ್ಸನ್. ಮೇಘನಾ ಎಂತಹ ವ್ಯಕ್ತಿ. ನೋಡಿ, ಮೇಘನಾಳ ಬಗ್ಗೆ ಈ ಒಂದು ಕೈಂಡ್ ಹಾರ್ಟೆಡ್ ಅಂತಕ್ಕಂಥದ್ದು ಹೇಳ್ತಾ ಇರೋದ್ರಿಂದ ಮೇಘನಾ ಅನ್ನೋದು ನೌನ್ ಆಗಿದೆ. ಸೊ ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇರೋ ಕಾರಣದಿಂದ ಇದೊಂದು ಅಂದರೆ ಕೈಂಡ್ ಹಾರ್ಟೆಡ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು ನೈನ್ತ್ ಒನ್, ಐ ನೀಡ್ ಸಮ್ ವಾಟರ್. ನೋಡಿ, ಐ ನೀಡ್ ಸಮ್ ವಾಟರ್, ಸ್ವಲ್ಪ ನೀರು. ಸಮ್ ಅಂತಕ್ಕಂಥದ್ದು ವಾಟರ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಇದು ಕೂಡ ಏನಾಗಿದೆ, ಅಡ್ಜೆಕ್ಟಿವ್ ಅಂದರೆ ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಅಡ್ಜೆಕ್ಟಿವ್. ಟೆಂತ್ ಒನ್, ದ ಪೀಕಾಕ್ ಈಸ್ ಎ ಬ್ಯೂಟಿಫುಲ್ ಬರ್ಡ್. ಬ್ಯೂಟಿಫುಲ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ಆಲ್ರೆಡಿ ಹೇಳಿದ್ದೇನೆ ಅಡ್ಜೆಕ್ಟಿವ್, ಯಾಕೆಂದರೆ ಇದು ಪೀಕಾಕ್ ಬಗ್ಗೆ ಹೇಳ್ತಾ ಇದೆ, ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ. ರಾಜಪ್ಪ ವಾಟರ್ಸ್ ಹಿಸ್ ಗಾರ್ಡನ್ ಡೈಲಿ ಅಂತ ಇದೆ. ನೋಡಿ, ಪ್ರತಿನಿತ್ಯ ಅವನು ಏನು ಮಾಡ್ತಾನೆ, ತನ್ನ ಒಂದು ಗಾರ್ಡನ್ಗೆ ವಾಟರ್ಸ್ ನೀರನ್ನು ಹಾಕ್ತಾನೆ. ಸೊ ಇದು ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳೇ ಎಡ್ವರ್ಬ್ ಆಗುತ್ತೆ. ಪ್ರತಿನಿತ್ಯವು ಅಂತ ಹೇಳಲಾಗ್ತಾ ಇರೋದ್ರಿಂದ ದಿಸ್ ಇಸ್ ಎಡ್ವರ್ಬ್, ಯಾಕಂದರೆ ಕೆಲಸವನ್ನು ಕುರಿತು ಹೇಳ್ತಕ್ಕಂತಹ ಪದ ಆಗಿದೆ. 12th ಒನ್, ದೇ ಹ್ಯಾಡ್ ಕಮ್ ಟು ದ ಸಿಟಿ ವಿತ್ ಹೈ ಹೋಪ್ಸ್. ಎಸ್, ಹೈ ಹೋಪ್ಸ್. ನೋಡಿ, ಹೋಪ್ಸ್ ಕುರಿತು ಹೇಳ್ತಕ್ಕಂತಹ ಒಂದು ವರ್ಡ್ ಹೈ ಆಗಿದೆ. ಸೊ ಹೋಪ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ, ನೌನ್ ಆಗಿದೆ. ಅದರ ಕುರಿತು ಹೇಳ್ತಕ್ಕಂತಹ ಹೈ ಅನ್ನೋದು ಅಡ್ಜೆಕ್ಟಿವ್ ಆಗಿರುತ್ತೆ ವಿದ್ಯಾರ್ಥಿಗಳೇ. 13th ಒನ್, ಬಾಲೇಶ್ವರ್ ಒನ್ ಅ ಲ್ಯಾಂಕಿ ಬಾಯ್. ಇಲ್ಲಿ ಒನ್ ಅಲ್ಲ, ಅದು ಬಾಲೇಶ್ವರ್ ವಾಸ್ ಅಂದ್ಕೊಳ್ಳೋಣ, ವಾಸ್ ಎ ಲ್ಯಾಂಕಿ ಬಾಯ್. ನೋಡಿ, ಆ ಬಾಲೇಶ್ವರ್ ಹೇಗಿದ್ದಾನೆ, ಲ್ಯಾಂಕಿ, ತುಂಬ ಎತ್ತರವಾಗಿರೋ ಹುಡುಗ ಅಂತ ಮೀನಿಂಗ್ ಬರುತ್ತೆ ಲ್ಯಾಂಕಿ. ಸೊ ನೌನನ್ನು ಇದು ಡಿಸ್ಕ್ರೈಬ್ ಮಾಡ್ತಾ ಇದೆ. ದಿಸ್ ಈಸ್ ಆಲ್ಸೋ ಅಡ್ಜೆಕ್ಟಿವ್. 14th ಒನ್, ಜೆನಿಸ್ ಈಸ್ ಎ ಗುಡ್ ಡಾಕ್ಟರ್, ಶಿ ಹೆಲ್ಪ್ಸ್ ಎವ್ರಿ ಒನ್. ನೋಡಿ ವಿದ್ಯಾರ್ಥಿಗಳೇ, ಮೊನ್ನೆ ಬಂದಿರತಕ್ಕಂತಹ ಒಂದು ಕ್ವಶನ್ ಇದಾಗಿದೆ ನಿಮ್ಮ ಪ್ರಿಪರೇಟರಿಲಿ. ಶಿ ಅನ್ನೋದು ಪ್ರೊನೌನ್ ಆಗಿದೆ ವಿದ್ಯಾರ್ಥಿಗಳೇ, ನೌನ್ ಬದಲಾಗಿ ಯೂಸ್ ಮಾಡ್ತಾ ಇದ್ದೇವೆ. ನೋಡಿ, ಜೆನಿಸ್ ಅನ್ನೋದು ನೌನ್ ಅಲ್ವಾ, ಅವಳ ಬದಲಾಗಿ ಯೂಸ್ ಮಾಡಿರೋದೇ ಶಿ ಆಗಿದೆ. ಸೊ ನೌನ್ ಪರವಾಗಿ ನಾವು ಯೂಸ್ ಮಾಡಿದರೆ ಪ್ರನೌನ್ ಅಂತ ಕರಿತೇವೆ. ರಮೇಶ್ ಈಸ್ ಅ ಬಾಯ್, ಹಿ ಈಸ್ ವರ್ಕಿಂಗ್ ಇನ್ ದ ಫೀಲ್ಡ್. ಈ ರೀತಿ ಬಂದಾಗ ನೋಡಿ, ಹಿ ಅಂತಕ್ಕಂಥದ್ದು ಪ್ರನೌನ್ ಆಗಿರುತ್ತೆ. ಮೈಸೂರು ಈಸ್ ಎ ಕ್ಲೀನ್ ಸಿಟಿ. ನೋಡಿ, ಮೈಸೂರು ಯಾವ ರೀತಿ ಇದೆ, ಕ್ಲೀನ್ ಆಗಿದೆ. ಸೊ ಅಡ್ಜೆಕ್ಟಿವ್ ಆಗಿದೆ ವಿದ್ಯಾರ್ಥಿಗಳೇ, ಯಾಕಂದರೆ ಮೈಸೂರಿನ
ಡಿಸ್ಕ್ರೈಬ್ ಮಾಡ್ತಾ ಇರೋ ವರ್ಡ್ ಇದಾಗಿರೋ ಕಾರಣ. ಸೊ ದಿಸ್ ಈಸ್ ಅಡ್ಜೆಕ್ಟಿವ್. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಇಲ್ಲಿ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಅನ್ನು ಕೇಳಿದಾಗ ವಿದ್ಯಾರ್ಥಿಗಳೇ ಆ ಸೆಂಟೆನ್ಸನ್ನು ಸರಿಯಾಗಿ ಗಮನಿಸಿ. ಎಲ್ಲಾದರೂ ಇದು ಯಾವ ಟೆನ್ಸಲ್ಲಿದೆ ಅಂತ ನಿಮಗೆ ಕ್ಲೂ ಸಿಕ್ಕರೆ ಅದನ್ನು ಮೊದಲು ಹುಡುಕಿ. ಅಂದರೆ ಈಗ ನಡೀತಾ ಇರೋ ಘಟನೆಯೋ ಅಥವಾ ಆಲ್ರೆಡಿ ಮುಗಿದು ಹೋಗಿರೋ ಘಟನೆಯೋ ಇವೆರಡು ಅಂಶಗಳನ್ನು ನೀವೇನು ಮಾಡಬೇಕು, ಕಂಡುಹಿಡಿಬೇಕು. ಈಗ ಫಸ್ಟ್ ಕ್ವಶನ್ ಅನ್ನು ನೋಡಿ. ನೌ ಎ ಡೇಸ್ ಅರ್ಜುನ್ ಡ್ಯಾಶ್ ಟು ಸ್ಕೂಲ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿರ್ತಕ್ಕಂತಹ ಕ್ಲೂ ನೌ ಎ ಡೇಸ್ ಅಂದರೆ ಈ ದಿನಗಳಲ್ಲಿ, ಅಂದರೆ ಇದು ಪ್ರೆಸೆಂಟಲ್ಲಿ ನಡೀತಕ್ಕಂತಹ ಒಂದು ಘಟನೆ ಅಂತ ಗೊತ್ತಾಗುತ್ತೆ. ಮತ್ತು ಸಬ್ಜೆಕ್ಟನ್ನು ಗಮನಿಸಿ ವಿದ್ಯಾರ್ಥಿಗಳೇ, ನಾವು ವರ್ಬನ್ನು ಫಿಲ್ ಮಾಡೋದಕ್ಕಿಂತ ಮೊದಲು ಸಬ್ಜೆಕ್ಟನ್ನು ಗಮನಿಸಬೇಕು. ಅರ್ಜುನ್ ಏನಾಗಿದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಈ ರೀತಿಯ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ವರ್ಬ್ಗೆ ಎಸ್ ಅನ್ನು ಸೇರಿಸ್ಬೇಕು. ಸೊ ಇಲ್ಲಿ ಗೋ ಇರೋದನ್ನು ಗೋಸ್ ಅಂತ ಬರಿತೇವೆ. ಏನಾಯ್ತು, ನೌ ಎ ಡೇಸ್ ಅರ್ಜುನ್ ಗೋಸ್ ಟು ಸ್ಕೂಲ್ ಅಂತ ಬರುತ್ತೆ. ಸೆಕೆಂಡ್ ಒನ್, ಹಿ ಡ್ಯಾಶ್ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಾರ್ನಿಂಗ್ ಅಂತ ಇದೆ. ಇದು ಪಾಸ್ಟಲ್ಲಿ ನಡೀತಕ್ಕಂತಹ ಘಟನೆ ಆಗಿದೆ. ಸೇಲ್ಡ್ ಅಂತ ಬರುತ್ತೆ ವಿದ್ಯಾರ್ಥಿಗಳೇ, ಸೇಲ್ಡ್. ಥರ್ಡ್ ಒನ್, ಸ್ನೇಹ ಡ್ಯಾಶ್ ಶಾರ್ಟ್ ಸ್ಟೋರೀಸ್ ಟು ದ ಪಿರಿಯಾಡಿಕಲ್ಸ್ ರೆಗ್ಯುಲರ್ಲಿ. ನೋಡಿ, ರೆಗ್ಯುಲರ್ಲಿ ಅನ್ನೋ ಪದ ಏನಿದೆಯೋ ಇದು ಪ್ರೆಸೆಂಟಲ್ಲಿ ನಡೆಯುವ ಘಟನೆ ಆಗಿದೆ. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಅಂತ ಗೊತ್ತಾಗುತ್ತೆ. ಮೊದಲಿಗೆ ಹೇಳಿದಾಗೆ ಥರ್ಡ್ ಪರ್ಸನ್ ಸ್ನೇಹ ರೈಟ್ ಇರೋದಕ್ಕೆ ನಾವೇನು ಮಾಡಬೇಕು, ವರ್ಬನ್ನು ಸೇರಿಸಿ ರೈಟ್ಸ್ ಅಂತ ಬರಿತೇವೆ. ಫೋರ್ತ್ ಒನ್, ಕ್ರಿಸ್ಟೋಫರ್ ಕೊಲಂಬಸ್ ಫಸ್ಟ್ ಡ್ಯಾಶ್ ದ ಲೈಟ್ ಆಫ್ ದ ನ್ಯೂ ವರ್ಲ್ಡ್ ಆನ್ ದ ನೈಟ್ ಆಫ್ 11th October 1492. ಸೊ ಪಾಸ್ಟಲ್ಲಿ ನಡೆದಿರೋ ಘಟನೆ. ಸೊ ನಾವು ವರ್ಬನ್ನು ಪಾಸ್ಟ್ ಟೆನ್ಸಲ್ಲಿ ಬರಿತೇವೆ. ಸಿ ಇರೋದು ಸಾ ಆಗುತ್ತೆ. ಇಂಡಿಯಾ ಡ್ಯಾಶ್ ಫ್ರೀಡಮ್ ಇನ್ 1947. ನೋಡಿ 1947 ಈ ಇಯರ್ ನೋಡಿದ್ರೆ ಗೊತ್ತಾಗುತ್ತೆ ಪಾಸ್ಟ್ ಇಯರ್ ಅಂತ. ಸೊ ಗೆಟ್ಟಿರೋದು ಗಾಟ್ ಅಂತ ಪಾಸ್ಟ್ ಟೆನ್ಸಲ್ಲಿ ಬರಿಬೇಕು. ಶಿ ಡ್ಯಾಶ್ ಮ್ಯೂಸಿಕ್ ಫಾರ್ 2 years ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಫಾರ್ ಇದೆ, ಸೊ ಸ್ಟಡೀಡ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಸ್ಟಡೀಡ್ 2 ವರ್ಷಗಳ ಕಾಲ ಅವಳು ಮ್ಯೂಸಿಕನ್ನು ಪ್ರಾಕ್ಟೀಸ್ ಮಾಡಿದ್ಲು ಅಂತಕ್ಕಂಥದ್ದು. ಎನ್ಸೈಕ್ಲೋಪೀಡಿಯಾ ಗಿವ್ ಅಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್ ಇದೆ. ಸೊ ಎನ್ಸೈಕ್ಲೋಪೀಡಿಯಾ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇರೋ ಸೆಂಟೆನ್ಸ್ ವಿದ್ಯಾರ್ಥಿಗಳೇ. ಮತ್ತು ಎನ್ಸೈಕ್ಲೋಪೀಡಿಯಾ ಸಿಂಗ್ಯುಲರ್ ಆಗಿದೆ. ವರ್ಬ್ಗೆ ಏನು ಮಾಡ್ತೇವೆ, ಗಿವ್ಸ್ ಅಂತ ಬರೀಬೇಕು. ಚೇತನ್ ನೋಡಿ ಸಿಂಗ್ಯುಲರ್ ಇದೆ. ಡ್ಯಾಶ್ ದ ಫಸ್ಟ್ ಪ್ರೈಸ್ ಇನ್ ಪೇಂಟಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್. ನೋಡಿ ಲಾಸ್ಟ್ ಇಯರ್ ಅಂದರೆ ಪಾಸ್ಟ್ ಟೆನ್ಸಲ್ಲಿರೋ ಕಾರಣ ವಿದ್ಯಾರ್ಥಿಗಳೇ. ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದ್ದರೂ ಕೂಡ ನಾವು ಇಲ್ಲಿ ವರ್ಬ್ಗೆ ಎಸ್ ಸೇರಿಸೋ ಹಾಗಿಲ್ಲ. ಇಲ್ಲಿ ನೋಡಿ ಬಿ ಅಂತ ಇದೆ ಅಲ್ವಾ, ಈ ರೀತಿ ಬಿ ವರ್ಬ್ ಬಂದರೆ ವಿದ್ಯಾರ್ಥಿಗಳೇ ಪ್ರೆಸೆಂಟ್ ಆದರೆ ಆ್ಯಮ್, ಈಸ್ ಅಥವಾ ಆರ್ ಇವು 3ರಲ್ಲಿ ಒಂದು ಬರ್ತವೆ. ಪಾಸ್ಟ್ ಟೆನ್ಸ್ ಆದರೆ ವಿದ್ಯಾರ್ಥಿಗಳೇ ವಾಸ್ ಅಥವಾ ವರ್ಬ್ ಬರಬೇಕು. ಸೊ ಇಲ್ಲಿ ಇದು ಪಾಸ್ಟ್ ಅಂತ ಗೊತ್ತಾಗಿದೆ ನಮಗೆ. ಬಿ ಅಂದರೆ ಇಲ್ಲಿ ವಾಸ್ ಅಂತ ಬರ್ಕೊಳ್ಳೋಣ, ವಾಸ್. ಮತ್ತು ಅವಾರ್ಡ್ ಇರೋದನ್ನು ನೋಡಿ, ಚೇತನ್ ವಾಸ್ ಡ್ಯಾಶ್ ದ ಫಸ್ಟ್ ಪ್ರೈಸ್ ಇನ್ ಪೇಂಟಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್ ಅಂತ ಇದೆ. ಅವಾರ್ಡೆಡ್ ಅನ್ನೋದು, ಅವಾರ್ಡೆಡ್. 9th ಒನ್, ಚಂದ್ರಶೇಖರ್ಸ್ ಬೌಲಿಂಗ್ ಆರ್ಮ್ ಡ್ಯಾಶ್ ಬೈ ಪೋಲಿಯೋ ಎಟ್ ಹಿ ವಾಸ್ ಅ ಗ್ರೇಟ್ ಬೌಲರ್ ಅಂತ ಇದೆ. ನೋಡಿ ಈಗ ತಾನೇ ಹೇಳಿದಾಗೆ ಇಲ್ಲಿ ವಾಸ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಬಿ ಅಂದರೆ ನಾವು ಇಲ್ಲಿ ಚಂದ್ರಶೇಖರ್ಸ್ ಬೌಲಿಂಗ್ ಆರ್ಮ್ ಸಿಂಗ್ಯುಲರ್ ಇದೆ, ವಾಸ್ ಅನ್ನು ತೆಗೆದುಕೊಳ್ಳೋಣ. ಮತ್ತು ಅಫೆಕ್ಟ್ ನೋಡಿ ಪಾಸ್ಟ್ ಇದು ಪ್ಯಾಸಿವ್ ವಾಯ್ಸಲ್ಲಿ ಇರೋದು ಬೈ ಅಂತ ಇದೆ. ಇದು ನೋಡಿದರೆ ಗೊತ್ತಾಗುತ್ತೆ. ಸೊ ಅಫೆಕ್ಟ್ ಅನ್ನೋದು V3 ಫಾರ್ಮಲ್ಲಿ ಬರಬೇಕು ವಿದ್ಯಾರ್ಥಿಗಳೇ. ಅಫೆಕ್ಟೆಡ್, ಚಂದ್ರಶೇಖರ್ಸ್ ಬೌಲಿಂಗ್ ಆರ್ಮ್ ವಾಸ್ ಅಫೆಕ್ಟೆಡ್ ಬೈ ಪೋಲಿಯೋ ಎಟ್ ಹಿ ವಾಸ್ ಎ ಗ್ರೇಟ್ ಬೌಲರ್. ಈ ರೀತಿ ಬರ್ತಾ ಇದೆ. 10th ಒನ್ ನೋಡಿ, ಸುನೀತಾ ಡ್ಯಾಶ್ ಇನ್ ಎ ಪ್ರೈವೇಟ್ ಸ್ಕೂಲ್. ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತಕ್ಕಂತಹ ಪ್ರೆಸೆಂಟ್ ಕಂಟಿನ್ಯೂಸ್ ವಿದ್ಯಾರ್ಥಿಗಳೇ. ಬಿ ಅಂದ ತಕ್ಷಣವೇ ಆಲ್ರೆಡಿ ಹೇಳಿದ್ದೀನಿ ಆಮ್, ಈಸ್, ಆರ್ ಪ್ರೆಸೆಂಟ್ ಅಂದಾಗ. ಯಾಕೆಂದರೆ ಇಲ್ಲಿ ಪಾಸ್ಟ್ ಟೆನ್ಸ್ಗೆ ಅಂತ ಯಾವುದೇ ಕ್ಲೂ ಇಲ್ಲ, ಹಾಗಾಗಿ ಇದು ಪ್ರೆಸೆಂಟ್ ಅಂತ ಅಂದ್ಕೊಳ್ಳೋಣ. ಸುನೀತಾ ಸಿಂಗ್ಯುಲರ್ ಆಗಿದೆ, ಈಸನ್ನು ತೆಗೆದುಕೊಳ್ಳೋಣ. ಟೀಚ್ ಇರೋದನ್ನು ವಿದ್ಯಾರ್ಥಿಗಳೇ ಇಲ್ಲಿ ಕಂಟಿನ್ಯೂಸ್ ಫಾರ್ಮ್ ಆಗಿರೋದ್ರಿಂದ ಈ ಸೆಂಟೆನ್ಸ್ ಸುನೀತಾ ಈಸ್ ಟೀಚಿಂಗ್ ಅನ್ನೋದು ಸರಿಯಾಗುತ್ತೆ. 11th ಒನ್, ಹಿ ಡ್ಯಾಶ್ ಸ್ಪೆಷಲ್ ಕ್ಲಾಸಸ್ ನವ್ ಎ ಡೇಸ್. ನೋಡಿ ನವ್ ಎ ಡೇಸ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಆಗುತ್ತೆ. ಹಿ ಈಸ್ ಬರುತ್ತೆ ವಿದ್ಯಾರ್ಥಿಗಳೇ. ಇಲ್ಲೂ ಕೂಡ ಅಷ್ಟೇ ಬಿಗೆ ಈಸನ್ನು ತೆಗೆದುಕೊಳ್ಳಿ. ಟೇಕಿಗೆ ಸೇಮ್ ಮೇಲೆ ಹೇಗೆ ING ಫಾರ್ಮ್ ತೆಗೆದುಕೊಂಡಿದ್ವೋ ಇಲ್ಲೂ ಅಷ್ಟೇ ಟೇಕಿಂಗ್. 12th ಒನ್, ಡಾಕ್ಟರ್ ಡ್ಯಾಶ್ ಅ ಪೇಷಂಟ್ ಇನ್ ಹೀಸ್ ನರ್ಸಿಂಗ್ ಹೋಮ್ ವೆನ್ ಐ ವೆಂಟ್ ಟು ಹೀಸ್ ಹಾಸ್ಪಿಟಲ್ ಅಂತ ಇದೆ. ಸೊ ಬಿ ಅಂದರೆ ವಿದ್ಯಾರ್ಥಿಗಳು ನೋಡಿ ವೆಂಟ್ ಅಂತ ಇದೆ, ಪಾಸ್ಟ್ ಟೆನ್ಸ್ ಅಂತ ಅರ್ಥ ಆಗಿಬಿಡುತ್ತೆ. ಸೊ ಡಾಕ್ಟರ್ ಸಿಂಗ್ಯುಲರ್ ಆಗಿದೆ, ವಾಸನ್ನು ತೆಗೆದುಕೊಳ್ತೇವೆ. ಡಾಕ್ಟರ್ ವಾಸ್. ಟ್ರೀಟನ್ನು ING ಫಾರ್ಮಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ. ಟ್ರೀಟಿಂಗ್, ನಾನು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಟ್ರೀಟ್ ಮಾಡ್ತಾ ಇದ್ರು, ಕಂಟಿನ್ಯೂಸ್ ಫಾರ್ಮಲ್ಲಿ ಬರಬೇಕು. ಡಾಕ್ಟರ್ ವಾಸ್ ಟ್ರೀಟಿಂಗ್ ಅ ಪೇಷಂಟ್ ಇನ್ ಹೀಸ್ ನರ್ಸಿಂಗ್ ಹೋಮ್ ವೆನ್ ಐ ವೆಂಟ್ ಟು ಹಾಸ್ಪಿಟಲ್. 13th ಒನ್,
ವಿಶ್ವನಾಥ್ ಡ್ಯಾಶ್ ಇನ್ ಎ ಗೌರ್ಮೆಂಟ್ ಸ್ಕೂಲ್. ಎಸ್, ಇದು ಕೂಡ ವಿದ್ಯಾರ್ಥಿಗಳೇ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತಕ್ಕಂಥದ್ದು. ಸೊ ಇದನ್ನು ವರ್ಕ್ಸ್ ಅಂತ ಬರೀಬೇಕು. ವರ್ಕ್ಸ್, ಯಾಕೆಂದರೆ ವಿಶ್ವನಾಥ್ ಏನಾಗಿದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. 14th, ದ ಕಮಿಟಿ ಡ್ಯಾಶ್ ದ ಇಶ್ಯೂ ಎಸ್ಟರ್ಡೇ. ನೋಡಿ, ಎಸ್ಟರ್ಡೇ ಪಾಸ್ಟ್ ಟೆನ್ಸಲ್ಲಿದೆ ಮತ್ತು ಕಮಿಟಿ ಅನ್ನೋದು ಸಿಂಗ್ಯುಲರ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಬಿಗೆ ನಾವು ಇಲ್ಲಿ ಏನು ತೆಗೆದುಕೊಳ್ಬೇಕು, ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ತೆಗೆದುಕೊಳ್ತೇವೆ. ಡಿಸ್ಕಸ್ ಇರೋದನ್ನು ಡಿಸ್ಕಸಿಂಗ್ ಅಂತ ಬರಿಬಹುದು. 15th one, ವೆನ್ ದ ಟೀಚರ್ ಸಾ ದ ಸ್ಟೂಡೆಂಟ್ಸ್ ದೇ ಡ್ಯಾಶ್ ಇನ್ ದ ಪೂಲ್ ಅಂತ ಇದೆ. ಟೀಚರ್ ಯಾವಾಗ ವಿದ್ಯಾರ್ಥಿಗಳನ್ನು ನೋಡಿದ್ರು, ವೆನ್ ದ ಟೀಚರ್ ಸಾ ಪಾಸ್ಟ್ ಟೆನ್ಸಲ್ಲಿದೆ ವಿದ್ಯಾರ್ಥಿಗಳೇ. ಸೊ ಬಿಗೆ ನಾವು ದೇ ಅಂದರೆ ಸ್ಟೂಡೆಂಟ್ಸ್ ಆಗಿದ್ದಾರೆ, ಪ್ಲೂರಲ್ ಆಗಿದೆ. ಸೊ ದೇ ವರ್ ಅಂತ ಬರುತ್ತೆ. ಮತ್ತು ಸ್ವಿಮ್ ಇರೋದನ್ನು ING ಫಾರ್ಮಲ್ಲಿ ಬರಿತೇವೆ, ಸ್ವಿಮ್ಮಿಂಗ್.